ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ 1000 ದಿನದ ಸಂಭ್ರಮ. ಅದಕ್ಕಾಗಿ ಇವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪವರ್ನ ಒಂದು ಫೈಟ್ನ ನಡುವೆಯೂ ಕೂಡ ಹಾವೇರಿಯಲ್ಲಿ ಒಂದು ಬೃಹತ್ ಮಟ್ಟದ ಸಮಾವೇಶ ನಡೀತಾ ಇದೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 1000 ದಿನದ ಸಂಭ್ರಮ. ಪವರ್ ಫೈಟ್ ನಡುವೆ ಕೂಡ ಇದು ಹಾವೇರಿಯಲ್ಲಿ ಬೃಹತ್ ಮಟ್ಟದ ಸಮಾವೇಶ ನಡೀತಾ ಇದೆ. 1000 ದಿನವಾದರೂ ಕೂಡ ಶಾಸಕರು ಕಾರ್ಯಕರ್ತರಲ್ಲಿ ಇಲ್ಲ, ಯಾವುದೇ ರೀತಿಯಾದಂತಹ ಸಂಭ್ರಮ ಇಲ್ಲ ಅವರಲ್ಲಿ. ಜನಸೇವೆಯಲ್ಲಿ ಸಾರ್ಥಕ 1000 ದಿನವಾದರೂ ಕೂಡ ಮುಗಿತಾ ಇಲ್ಲ ಈ ಬಡಿದಾಟ. ಸಿಎಂ ಸ್ಥಾನಕ್ಕಾಗಿ ಡೇ 1ನಿಂದ ಶುರುವಾಗಿದೆ ಪವರ್ ಶೇರಿಂಗ್ ಫೈಟ್. ಆದರೂ ಕೂಡ ಏನೂ ವರ್ಕೌಟ್ ಆಗ್ತಾ ಇಲ್ಲ. 1000 ದಿನದ ಸಂಭ್ರಮದ ವೇಳೆಯೂ ಕೂಡ ಸಿಎಂ ಡಿಸಿಎಂ ಬಣದ ನಡುವೆ ಕಿತ್ತಾಟ ನಡೀತಾ ಇದೆ. ಸಿಎಂ ಕುರ್ಚಿಗಾಗಿ ಪಟ್ಟು ಹಿಡಿದಿದ್ದಾರೆ ಡಿಸಿಎಂ ಡಿಕೆಶಿ ಮತ್ತು ಆಪ್ತರೆಲ್ಲರೂ ಕೂಡ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಂತಾರೆ ಸಿಎಂ ಕಡೆಯವರ ಒಂದು ಏನಿದ್ದಾರೆ ಬಣದ ನಾಯಕರು. ಇನ್ನು ಸಿಎಂ ಸಿದ್ದು ಡಿಕೆಶಿ ಬಡಿದಾಟದ ಮಧ್ಯೆನೇ ಸಮಾವೇಶದ ಶಕ್ತಿ ಪ್ರದರ್ಶನವಾಗ್ತಾ ಇದೆ. 1000 ದಿನದ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಹಾಗಾದ್ರೆ ಸಿಎಂ ಡಿಸಿಎಂ ಆಪ್ತರೆಲ್ಲರೂ ಕೂಡ ಡಿಕೆಶಿ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಜೋರಾಗ್ತಾ ಇದೆ ಬಡಿದಾಟ. ಈಗ ಸಿದ್ದು ಡಿಕೆಶಿ ಬಣದ ಮಧ್ಯೆ ಬಹಿರಂಗವಾಗಿಯೇ ಜೋರಾಗಿದೆ. ಕುರ್ಚಿಗಾಗಿ ಕಚ್ಚಾಟ ಎಲ್ಲವೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ನಾಯಕತ್ವದ ಎಚ್ಚರಿಕೆಯನ್ನು ಹೇಳ್ತಾ ಇದೆ. ಸೈಲೆಂಟ್ ಆಗ್ತಾ ಇಲ್ಲ ಯಾವುದೇ ರೀತಿಯಾದಂತಹ ನಾಯಕರು ಕೂಡ. 1000 ದಿನ ಸಂಭ್ರಮದಲ್ಲಿ ಸಿದ್ದು ಶಕ್ತಿ ಪ್ರದರ್ಶನವೋ ಅಥವಾ ಡಿಕೆಶಿ ತಾಕತ್ತು ಪ್ರದರ್ಶನವೋ ಎನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಸಾಧನಾ ಸಮಾವೇಶದಲ್ಲಿರ್ತಾರೆ. ನಿನ್ನೆ ಅಷ್ಟೇ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಮಾತನಾಡ್ಕೊಳ್ಳಿಲ್ಲ. ಇಬ್ಬರು ಕೂಡ ಮೌನ ಯುದ್ಧವನ್ನು ಮಾಡ್ತಾ ಇದ್ರು, ಮೌನಕ್ಕೆ ಜಾರಿದ್ರು. ಇದು ಒಂದು ರೀತಿಯಲ್ಲಿ ಬೇರೆ ರೀತಿಯ ಸಂದೇಶವನ್ನು ಕೊಡ್ತು ಕಾಂಗ್ರೆಸ್ ನಾಯಕರಿಗೆ, ಅವರವರ ಬಣದ ನಾಯಕರಿಗೆ. ನಾವು ನಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡಿದರೆ ಮಾತ್ರ ಕಾಂಗ್ರೆಸ್ನಲ್ಲಿ ಏನಾದರೂ ಅಧಿಕಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಅನ್ನುವಂತಹ ಮನಸ್ಥಿತಿ ಕಾಣ್ತಾ ಇತ್ತಲ್ಲ. ಹೀಗಿರುವಾಗ ಹಾವೇರಿಯಲ್ಲಿ ಇಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡೋಕೆ ಕಾಂಗ್ರೆಸ್ ರೆಡಿ ಆಗಿದೆ. ಅದರಲ್ಲಿ ಏನಾಗುತ್ತೆ, ಡಿಕೆಶಿ ಬಣದ ನಾಯಕರು ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರು ಅವರವರ ಶಕ್ತಿಯ ಪ್ರದರ್ಶನವನ್ನು ಮಾಡ್ತಾರಾ? ಈ ಒಂದು ಪ್ರಶ್ನೆ ಇದೆ. ಈ ಸಮಾವೇಶ ಸಾಧನೆಯ ಸಮಾವೇಶ ಆಗೋದಕ್ಕೂ ಬದಲು ಶಕ್ತಿ ಪ್ರದರ್ಶನದ ಸಮಾವೇಶ ಆದರೆ ಅಲ್ಲಿ ಬೇರೆ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಅವರಲ್ಲಿ ಹೊಸ ಒಂದು ಧೈರ್ಯ ಹುಮ್ಮಸ್ಸು ಕಾಣಿಸ್ತಾ ಇದೆ. ಹೀಗಿರುವಾಗ ಏನಾಗುತ್ತೆ ಅಂತ ಸಿಎಂ ಈ ಸಮಾವೇಶದಲ್ಲಿ ಏನು ಮಾಡ್ತಾರೆ, ಏನು ಮಾತನಾಡ್ತಾರೆ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇಬ್ಬರು ನಾಯಕರಲ್ಲಿಯೂ ಕೂಡ ಈ ಮಾತು ಕೇಳಿ ಬರ್ತಾ ಇದೆ. ಪವರ್ ಫೈಟ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಇರ್ತಾರೆ. ಅವರಿಬ್ಬರ ಮಧ್ಯೆ ತಾನೇ ನಡೀತಾ ಇರೋದು. ಹೀಗಿರುವಾಗ ಹಾವೇರಿಯ ಈ ಒಂದು ಏನಿದೆ ಸಮಾವೇಶ, ದೊಡ್ಡ ಮಟ್ಟದ ಸಮಾವೇಶ. ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿದರು ನಿನ್ನೆ. ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ಎಲ್ಲರ ಒಂದು ಸಪೋರ್ಟ್ ಕೂಡ ಇದೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಅಂತ. ಹೀಗಿರುವಾಗ ದೆಹಲಿಗೆ ಹೋಗಿ ಬಂದಿರುವಂತಹ ಡಿ ಕೆ ಶಿಯ ಒಂದು ತಲೆಯಲ್ಲಿ ಏನಿದೆ? ಇನ್ನು 1000 ದಿನ ಆದರೂ ಕೂಡ ಶಾಸಕರಲ್ಲಾಗಲಿ ಕಾರ್ಯಕರ್ತರಲ್ಲಿ ನಾವು ಸಂಭ್ರಮವನ್ನು ನೋಡೋಕೆ ಸಿಗ್ತಾ ಇಲ್ಲ. ಯಾಕಂದರೆ ಇವರಿಬ್ಬರ ಕಚ್ಚಾಟ ಏನಿದೆ ಅದು ತಲೆನೋವು ತಂದುಬಿಟ್ಟಿದೆ. ಕಾರ್ಯಕರ್ತರಲ್ಲಿಯೂ ಕೂಡ ದೊಡ್ಡ ಮಟ್ಟದ ಗೊಂದಲ ಇದೆ. ಡಿ ಕೆ ಶಿವಕುಮಾರ್ ಒಂದು ರೀತಿಯಾಗಿ ನಡೆದುಕೊಳ್ತಾರೆ, ಸಿದ್ದರಾಮಯ್ಯ ಅವರು ಇನ್ನೊಂದು ರೀತಿಯಾಗಿ ನಡೆದುಕೊಳ್ತಾರೆ. ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಕೂತಾಗ ಮಾತನಾಡದೇ ಇರ್ತಾರೆ ಅಂತಂದರೆ ಏನು ಅಂತ ಈ ಹಿಂದೆ ನೋಡಿದ್ದೀವಿ. ಒಬ್ಬರು ಮನೆಗೆ ಒಬ್ಬರು ಹೋಗಿ ಟಿಫನ್ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಆಮೇಲೆ ಪ್ರೆಸ್ ಮೀಟನ್ನು ಮಾಡಿ ನಮ್ಮಿಬ್ಬರ ಹತ್ರ ಯಾವುದೇ ರೀತಿಯಂಥ ಭಿನ್ನಾಭಿಪ್ರಾಯಗಳೆಲ್ಲ ಮನಸ್ಸಲ್ಲಿ ನಾವಿಬ್ಬರು ಚೆನ್ನಾಗಿದ್ದೀವಂತ ಪ್ರೆಸ್ ಮೀಟನ್ನು ಮಾಡಿ ಎಲ್ಲರಿಗೂ ಕೂಡ ಹೇಳಿದರು. ಹೀಗಿರುವಾಗ ಈ ರಾಜಕೀಯ ಬದಲಾವಣೆಗಳನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಏನು ಕೂಡ ಅರ್ಥ ಆಗ್ತಾ ಇಲ್ಲ ನಮಗೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ. ಜನಸೇವೆಯಲ್ಲಿ ಸಾರ್ಥಕದ 1000 ದಿನ ಆಯಿತು, ಆದರೂ ಕೂಡ ಯಾರಲ್ಲೂ ಕೂಡ ಒಂದು ರೀತಿಯ ಖುಷಿ ಇಲ್ಲ ಮುಖದಲ್ಲಿ. ಕಾಂಗ್ರೆಸ್ನಲ್ಲಿ ಆ ರೀತಿಯಾದ ವಾತಾವರಣ ಇದೆ. ಇಬ್ಬರು ನಾಯಕರ ಕಚ್ಚಾಟದಿಂದ ಕಾಂಗ್ರೆಸ್ ಏನಾಗ್ಬಿಡುತ್ತೋ, ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳುತ್ತಾ ಅನ್ನುವಂತಹ ಭೀತಿ ಇದೆ. ಇನ್ನೊಂದು ಕಡೆ ಹೈಕಮಾಂಡ್ ಎಲ್ಲರಿಗೂ ಹೇಳ್ತಾ ಇದೆ ಸೈಲೆಂಟ್ ಆಗಿರಿ, ಯಾರು ಕೂಡ ಏನು ಮಾತನಾಡೋಕೆ ಹೋಗಬೇಡಿ. ಸಿಎಂ ಆಪ್ತ ಬಂದ್ರೆ ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಪೂರ್ಣಾವಧಿಯನ್ನು ಮುಗಿಸ್ಬಿಡ್ತಾರೆ ಅವರು. ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಾಗಿ ಸಿಎಂ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅಂತ ಅವರು ಪದೇ ಹೇಳ್ತಾ ಇದ್ದಾರೆ. ಅದು ಯಾಕೆ? ಸಿಎಂ ಪುತ್ರ ಕೂಡ ಅದೇ ಮಾತನ್ನು ಪದೇ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಈ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಇವೆಲ್ಲ ಚರ್ಚೆಗಳನ್ನು ಕೇಳಿನೇ ಡಿ ಕೆ ಶಿವಕುಮಾರ್ ಯೋಚನೆಯನ್ನು ಮಾಡಿ ಹೈಕಮಾಂಡ್ಗೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಬಂದಿದ್ದು. ಎಲ್ಲವನ್ನು ಮಾತನಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಇಬ್ಬರು ನಾಯಕರ ಬಣದ ನಾಯಕರು ಏನಿದ್ದಾರೆ, ಸಿಎಂ ಡಿ ಸಿ ಎಂ ಬಣದ ನಾಯಕರುಗಳು
ಅವರು ಮಾತನಾಡ್ತಾ ಇದ್ದಾರೆ, ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಜೋರಾಗ್ತಾ ಇದೆ ಈ ಒಂದು ವಿಚಾರ. ಏನಾಗಬಹುದು ಸಮಾವೇಶದಲ್ಲಿ? DK ಶಿವಕುಮಾರ್ ವೇದಿಕೆ ಮೇಲೆ ನಿಂತ್ಕೊಂಡು CM ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಯಾವ ವಿಚಾರವನ್ನು ಹೇಳ್ತಾರೆ, ಯಾವ ಸಂದೇಶವನ್ನು ಸಾರ್ತಾರೆ ಅಂತ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಟಾಂಗ್ ಕೊಡ್ತಾರೆ? ಈ ಇಬ್ಬರು ನಾಯಕರ ಮಧ್ಯೆ ಅವರ ವೇದಿಕೆಯ ಮೇಲೇನೆ ಏನು ಹೇಳಿಕೆಗಳು ಬರುತ್ತೋ ಅದರಲ್ಲಿ ಸಾಕಷ್ಟು ಅರ್ಥ ಇರುತ್ತೆ. ಕಾದು ನೋಡ್ತೀನಿ, ದೇವರಿದ್ದಾನೆ, ಭಕ್ತನಿಗೆ ದೇವರಿದ್ದೇ ಇರ್ತಾನೆ ಅಂತ DK ಶಿವಕುಮಾರ್ ಮಾರ್ಮಿಕವಾದಂತಹ ಮಾತೇನಿದೆ ಅದು ಬೇರೆ ರೀತಿಯಾದಂತಹ ಅರ್ಥವನ್ನು ಕೊಡ್ತಾ ಇತ್ತು. ಈಗಿರುವಾಗ ಸಿದ್ದರಾಮಯ್ಯ ಅವರು ಕೂಡ ಕೇಳಿದಾಗ ಕೆಲವೊಂದು ವಿಚಾರಗಳನ್ನು ಕೋಪ ಮಾಡ್ಕೊಂಡು ಮಾತನಾಡ್ತಾ ಇದ್ರು. ಹೈಕಮಾಂಡ್ಗೆ ಎಲ್ಲ ನಿರ್ಧಾರ ಬಿಟ್ಟಿದ್ದೀವಿ, ನೀವು ಯಾಕೆ ಕೇಳ್ತೀರಾ ಎಲ್ಲ ಅಂತ ಹೇಳಿ. ಈಗಿರುವಾಗ ಏನಾಗುತ್ತೆ ಈ ಸಮಾವೇಶದಲ್ಲಿ? ಶಕ್ತಿ ಪ್ರದರ್ಶನ ಆಗುತ್ತೋ ಅಥವಾ ಪಕ್ಷದ ಒಂದು ಆರ್ಥಿಕವಾಗಿ ಏನು ಬಲಪಡ್ತಾ ಇದೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದೆ, ಅದನ್ನು ಮಾತ್ರ ಮಾತನಾಡ್ತಾರ? ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.